10,000 ರೂಪಾಯಿ ಫೈನು, 3 ತಿಂಗಳು ಜೈಲು ನಿಮಗೆ. ಇಲ್ಲಿ ಯಾರು ಬುಕ್ ಮಾಡಿರ್ತಾರೆ ಅವ್ರ ಕೆಲಸ ಹೋಗುತ್ತೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಬಂದ ಅಣ್ಣ ಒಚ್ಚಾಡು ಬೆಂಗಳೂರಿಗೆ ಹೋಗಿ ಬಿದ್ಬಿಟ್ರೆ ನನ್ನ ಜೀವನಕ್ಕೆ ಅರ್ಧ ನೆಮ್ಮದಿ ಗುರು. ಇಂತೂ ಇವ್ನ ಗಾಡಿನ ಎತ್ತಾಕೊಂಡು ಬರೋಕ್ಕೆ ಹೋಗೋದ. ಐ ಮೀನ್ ಸ್ಟೇಷನ್ನಿಗೆ ಲೋಡ್ ಮಾಡೋ ಟೈಮ್ ಬಂದಿದೆ. ಇವಾಗ ಹೋಗ್ತಾ ಇದ್ದೀವಿ. ಆನ್ ದ ವೇ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಕೂತಿದ್ದೀವಿ. ಇವಾಗ ಹೋಗಿ ಗಾಡಿನ ರೈಲ್ವೆ ಸ್ಟೇಷನ್ನಿಗೆ ಹಾಕಿ ನಾವು ಬೆಂಗಳೂರಿಗೆ ಹೊರಡ್ತಿರೋದೆ. ಅಲ್ಲಿಂದ ಏನೇ ನಿಮಗೆ ಗೊತ್ತಲ್ಲ, ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಮುಂದಿನ ವಿಡಿಯೋನ ಮುಂದಿನ ಬ್ಲಾಗಲ್ಲಿ ಹಾಕಲ್ಲ, ಇದೇ ಬ್ಲಾಗಲ್ಲಿ ಹಾಕ್ತೀನಿ. ಜನ್ಮಕ್ಕೆ ಹೋಗೋ ಅಂತಿಂತ ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ಗೌತು ಬೈಕ್ ತರಕ್ಕೆ ಹೋಗಿದ್ದಾನೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 2 o'clock ಆಗಿದೆ. 4 o'clock ಟ್ರೈನ್ ಇದೆ. ನಾವು 2 hours ಮುಂಚೆನೇ ಬಂದು ಯಾಕೆ ಬೇಕು ರಿಸ್ಕು. ಆ ಮೊದಲೇ ನಮಗೆ ದರಿದ್ರ ಅನ್ನೋದು ಎದೆ ಮೇಲೆ ಹಾಕಕ್ಕೆ ಕುಣಿತಾ ಇರುತ್ತೆ. ಅದರಲ್ಲಿ ರೈಲ್ ಮಿಸ್ ಆಗೋದು ಇಲ್ಲ ಟೈಮಿಂಗ್ಸ್ ಲೇಟ್ ಆಗೋದು. ಸೊ ಅದಕ್ಕೆ 2 hours ಬೇಗ ಬಂದು ಇವಾಗ ಏನಿಲ್ಲ, ಗೌತು ಗಾಡಿ ತರ್ತಿದ್ದಾನೆ. ಅದನ್ನು ಡೈರೆಕ್ಟ್ ಪ್ಯಾಕ್ ಮಾಡ್ಕೊಂಡು ಗಾಡಿಗೆ ಹತ್ತಿಸಿ ಆಲ್ಮೋಸ್ಟ್ ಕೆಂಗೇರಿಯಲ್ಲಿ ಇಳಿಸ್ಕೊತೀವಿ. ಬೆಂಗಳೂರು ಕೆಂಗೇರಿಯಲ್ಲಿ ಇಳಿಸ್ಕೊತೀವಿ. ಅಲ್ಲಿಂದ ಅಪ್ಪೆ ಗಾಡಿ ಯಾವ್ದಾರು ಮಾಡಿ ತಗೊಂಡು ಹೋಗೋದಷ್ಟೇ. ಟೋಟಲಾಗಿ ಗಾಡಿ ಎಲ್ಲೇ ಸ್ಟ್ರಕ್ ಆಯಿತು, ಎಷ್ಟು ಕಿಲೋಮೀಟರ್ ಸ್ಟ್ರಕ್ ಆಯಿತು ಎಲ್ಲ ವೀಡಿಯೋನೂ ಹಾಕ್ತೀನಿ ಬ್ಲಾಗಲ್ಲಿ. ಕೊನೆ ಎಂಡ್ವರೆಗೂ ನೋಡಿ ಅಷ್ಟೇ. ಫುಲ್ ಮಜಾ ಇದೆ ಗುರು. ಸ್ಟ್ರಗಲ್ ಟ್ರಾವೆಲಿಂಗ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದ್ರ ರಿಯಲ್ ಸ್ಟ್ರಗಲ್ ಅಂತ ತೋರಿಸ್ತೀನಿ ಇವತ್ತು ನಿಮ್ಗೆ ಏನು ಅಂತ. ಎಡವಟ್ಟು ಆದರೆ ನಮ್ಮ ಥರ ದುರಾದೃಷ್ಟವಂತರ ಆದರೆ ರಿಯಲ್ ಸ್ಟ್ರಗಲ್ ತೋರಿಸ್ತೀನಿ ನಾನು ನಿಮ್ಗೆಲ್ಲರಿಗೂ. ಇದಾನೆ ತಳ್ಕೊಂಡು ಪಾಪ ಆಟಗಳು, ಈ ಥರ ಪಾಠಗಳು ಕಲಿಯೋಕ್ಕಾಗ ಆಗ್ತಾ ಇರಬೇಕು. ಅಂತಿಂತ ಬರ್ತಾನೆ. ಆಲ್ಮೋಸ್ಟ್ ಹಾಸನ ರೈಲ್ವೆ ಸ್ಟೇಷನ್ಗೆ ಬಂದಾಯಿತು. ಫುಲ್ ಜೋಶಲ್ಲ ಅವನೇ ಅಣ್ಣ. ಏನು ತಳ್ದು ತಿಂತಲ್ಲ ಚೆನ್ನಾಗಿ ಮಧ್ಯಾಹ್ನದಲ್ಲಿ. ಬಂದ ಅಣ್ಣ ಒಚ್ಚಾಡು. ಪೆಟ್ರೋಲ್ ಒಂಚೂರು ಅಲ್ಲಾಡ್ತು ಅಂದ್ರೆ ಇಲ್ಲ ಅಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ ಗಾಡಿ. ಏನು ಅಣ್ಣ ಏನಂದ್ರೆ ಸ್ಟಾರ್ಟ್ ಆಗ್ಬಿಟ್ಟು ಅಂದ್ರೆ ಏನು ತೊಂದರೆ ಇಲ್ಲ. 10,000 ರೂಪಾಯಿ ಫೈನು, 3 ತಿಂಗಳು ಜೈಲು ನಿಮಗೆ. ಇಲ್ಲಿ ಯಾರು ಬುಕ್ ಮಾಡಿರ್ತಾರೆ ಅವ್ರ ಕೆಲಸ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲ ಗಾಡಿ ಪೈಪ್ ಹಾಕ್ತೀನಿ ಅಂದ್ರೆ ಹಾಕ್ರಿ, ತೆಗಿತೀನಿ, ಇನ್ನೊಂದ್ಸರಿ ಚೆಕ್ ಮಾಡ್ತಾರೆ, ತೆಗೀರಿ. ಅಲ್ಲಾಡೋದು ಇಲ್ಲ. ನಿಮಗೆ ಗಾಡಿ ಹಾಕಿದ್ರು ಸ್ಟಾರ್ಟು ಆಗಲ್ಲ. ಎಲ್ಲಿಗಿದ್ದು ಬೆಂಗಳೂರು ಅಂತೂ ಬೈಕ್ ರೆಡಿ ಆಗ್ತಿದೆ ಬ್ರೋ. ವಿಡಿಯೋ ಮಾಡ್ತಾ ಇದ್ದೀರಾ? ಬ್ಲಾಗ್ ಅಂತೂ ಇಂತೂ ಗಾಡಿಗೆ ಟಿಂಕರಿಂಗು, ಪೇಂಟಿಂಗು, ಮೇಕಪ್ಪು ಎಲ್ಲ ಆಗೋಯ್ತು. ಅಣ್ಣ ತೊಳ್ಕೊಂಡು ಹೋಗಿ ಗೂಡ್ಸಿಗೆ ಹಾಕಿ ಎತ್ತಕೊಂಡು ಹೋಗೋದಷ್ಟೇ ಬಾಕಿ. ಇದೇನಾದರೂ ಬೆಂಗಳೂರಿಗೆ ಹೋಗಿ ಬಿದ್ಬಿಟ್ರೆ ನನ್ನ ಜೀವನಕ್ಕೆ ಅರ್ಧ ನೆಮ್ಮದಿ ಗುರು. ಕಾಡ ತಡ್ಕೊಳಕ್ಕಾಗೋದಿಲ್ಲ ಇಲ್ಲ ಅಂತ ಅಂದ್ರೆ. ಟ್ರೈನ್ ಎಲ್ಲ ಮೇಲ್ಗಡೆ ಹಾಕ್ಬೇಕಂತೆ. ಅಣ್ಣ ಫುಲ್ ಚಿಲ್ ಮಾಡ್ತವನೆ ತಿಳ್ಕೊಂಡು ಹೇಳಿಲ್ವಾ, ಒಂದು ರೇಂಜ್. ಹುಡುಗಿ ಬೇಕಾದ್ರೂ ಮೇಂಟೈನ್ ಮಾಡೋದಿಲ್ಲ, ಹುಡುಗರು ಬೇಕಾದ್ರೂ ಮೇಂಟೈನ್ ಮಾಡೋದು. ಜೀವನದಲ್ಲಿ ಮಾಡೋ ಕೆಲಸದಲ್ಲಿ ನೆಮ್ಮದಿ, ತಿನ್ನ ಅನ್ನೋದ ಮೇಲೆ ನಮ್ಮ ಋಣ ಇದ್ದರೆ ಜೀವನ ಎಲ್ಲಿ ಬೇಕಾದರೂ ಮಾಡ್ಬೋದು, ಜೀವನ ಹೇಗೆ ಬೇಕಿದ್ರೂ ಮಾಡ್ಬೋದು. ಕೋಟಿಗಿದ್ರೂ ಚಿಂತೆನೆ, ಒಂದೊತ್ತು ಕೂಳಿಗೆ ಅನ್ನ ಇಲ್ಲ ಅಂದ್ರೂ ಚಿಂತೆನೆ. ಒಟ್ಟಿನಲ್ಲಿ ಜೀವನದಲ್ಲಿ ನೆಮ್ಮದಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಿಲ್ಲದೆ ಜೀವನ ನಡೆಯಲ್ಲ ಗುರು. ಜೀವನದಲ್ಲಿ ನನಗೆ ಅರ್ಥ ಆಗಿದ್ದು ಒಂದೇ ಗುರು, ಏನಾದರೂ ಎಡವಟ್ಟು ಆಯ್ತು ಅಂತ ಅಂದರೆ ಅದನ್ನು ಈಸಿಯಾಗಿ ತಗೊಳ್ಬೇಕು, ಅದರಲ್ಲೂ ಎಂಜಾಯ್ ಮಾಡಬೇಕು. ಸೊ ಇವಾಗ ನಮ್ಮ ಗಾಡಿ ಯಾವ ರೀತಿ ಸ್ಟ್ರಕ್ ಆಯಿತು, ಇದೇ ಥರ ತುಂಬ ಟೈಮ್ ಆಗಿದೆ. ಬಟ್ ಇದೊಂಥರ ನನಗೆ 3 days ಎಕ್ಸ್ಪೀರಿಯೆನ್ಸು, 3 days ವೇಸ್ಟ್ ಮಾಡಿದ್ದೀನಿ. ಬಟ್ ಒಂಥರ ಒಳ್ಳೆ ಮಜಾ ಬಂತು. ನೆಕ್ಸ್ಟ್ ಟೈಮ್ ಈ ರೀತಿ ತಪ್ಪಾಗಲ್ಲ ಅಂತ. ಬಟ್ ಫೈನಲಿ ಬಿಸ್ಲೆ ಘಾಟಿಂದ ಬೆಂಗಳೂರಿಗೆ ಒಂದು ಬೈಕ್ನ ಸ್ಟಾರ್ಟ್ ಮಾಡ್ದಂಗೆ ತರೋದಿದೆಯಲ್ಲ, ಅದು ತುಂಬ ರಿಸ್ಕು ಗುರು. ಅದು ಒಂದು ಹಳ್ಳಿ ಮೇಲೆ ತಂದಿದ್ದೀನಿ ಗಾಡಿನ. ಐ ಆಮ್ ವೆರಿ ಹ್ಯಾಪಿ, ವೆರಿ ಸ್ಯಾಟಿಸ್ಫ್ಯಾಕ್ಷನ್ ರೈಡ್ ಅಂತಲೇ ಹೇಳ್ಬೋದು. ಅಂತೂ ನಾವು ರೀಚ್ ಆಗೋ ಅಷ್ಟರಲ್ಲಿ ಬೈಕು ಕೂಡ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿರುತ್ತೆ. ಅಲ್ಲೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಬನ್ನಿ. ಚಿತ್ತಲ್ ಪತಲ್ ಟೈಮ್ ನೋಡಿದ್ರೆ 8:24 ಗುರು. ಅಂತೂ ಈಗ ಬೈಕ್ ಬಂತು. ಅಲ್ಲಿ ನಮ್ಮ ಗುರು ತರ್ತಿದ್ದಾನೆ ನೋಡಿ, ಬರ್ತಾ ಇದ್ದಾನೆ ಇವಾಗ ತೊಳ್ಕೊಂಡು. ಹೇಳ ಪಾಪ ಹುಡುಗ ನೋಡೋಕ್ಕಾಗ್ದಲೆ, ನಗಕ್ಕಾಗ್ದಲೆ, ಜೀವನ ಬೆಳಗ್ಗೆಯಿಂದ 3 days ನಂದು ಬೇಡ ಅವನು ಬೇಡ ಅನ್ನಂಗೆ ಆಗ್ಬಿಡಿದೆ ಗುರು ಜೀವನ. ಅಂತೂ ಇವಾಗ ಯಶವಂತಪುರ ಸ್ಟೇಷನ್ಗೆ ಬಂದು ಬೈಕ್ ಹಾಕಿದ್ದೀವಿ.
ಇಲ್ಲಿಂದ ತಗೊಂಡು ಮನೆಗೆ ಹೋಗೋದೇ ಮನೆಗೆ ಹೋಗೋದು ಇನ್ನೊಂದು ರಿಸ್ಕ್ ಇರೋದು. ನಾನು ಈ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತೀನಿ, ಬಿಕಾಸ್ ನನಗೂ ಫುಲ್ಲು ಪೇಯ್ನ್ ಆಗಿದೆ. ಅದಕ್ಕೋಸ್ಕರ ಅಂತೂ ಇಂತೂ ನಮ್ಮ ಗಾಡಿ ಬೆಂಗಳೂರಿಗೆ ಬಂತು. ಇಲ್ಲಿಂದ ಬಿಸ್ಲೆ ಘಾಟ್ ಹಾಕ್ತೀನಿ, ರೂಟ್ ಮ್ಯಾಪ್ ಹೆಂಗಿತ್ತು ಎಷ್ಟಿತ್ತು ಸಕ್ಸಸ್ಸು ಅಂತ. ಅಣ್ಣ ಅಂತೂ ಇಂತೂ ಅಣ್ಣ ಬಂದ ನೋಡಿ, ಏನು ಖುಷಿಲಿ ಬರ್ತಾವನೆ. ಸಾಕು ಗುರು, ಇಷ್ಟೊಂದು ಸ್ಟ್ರಗಲ್ ಹಾಕಿದ್ವಿ ಆ ಬಿಸ್ಲೆ ಘಾಟಿಂದ. ಗೇಟ್ ಪಾಸ್ ತಗೋಬೇಕಂತೆ, ಹೋಗ್ಬಿಟ್ಟು ಗೇಟ್ ಪಾಸ್ ತಗೊಂಡು ಬೈಕ್ ತಗೊಂಡು ಮನೆಗೆ ಹೋಗ್ಬಿಡ್ತೀನಿ ಗುರು. ಇಷ್ಟೇ ವೀಡಿಯೋ. ಸಿ ಯು, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಓಟ್ ಬಾ.